ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅನ್ಕೋತೇನೆ. ನಾನು ಆರಾಮ. ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೇನೆ, ನಾನು ಮತ್ತು ನನ್ನ ಮಗಳು. ನಿಶಿ ಬಾ. ನಾಟಕ ಮಾಡ್ತಿದ್ದಾಳೆ. ನಾನು ಮಗಳು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಹಾಗೆ ಅಮ್ಮನಿಗೆ ಸ್ವಲ್ಪ ತರಕಾರಿ ಏನೇನು ಐಟಮ್ಸ್ ಎಲ್ಲ ಬೇಕಂತೆ, ಜೊತೆಗೆ ತರೋಣ ಅಂತ. ತುಂಬ ಶೆಕೆ, ತುಂಬ ಶೆಕೆ ಆಗ್ತಿದೆ. ನನ್ನ ಲಾಸ್ಟ್ ಉಪ್ಪಿನಕಾಯಿದು ವಿಡಿಯೋ ಮಾಡಿದ್ದೆ. ಎಲ್ಲರೂ ಉಪ್ಪಿನಕಾಯಿದು ನಂಬರ್ ಇರೋರೆಲ್ಲ ಕಾಲ್ ಮಾಡಿ ಉಪ್ಪಿನಕಾಯಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ಎರಡು ಬೈತಾ ಸಹ ಇದ್ದಾರೆ ನನಗೆ, ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದೆಯಾ ಅಂತ. ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹೇಗೂ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೇನೆ, ನೋಡೋ ಯಾರೆಲ್ಲ ಸಿಗ್ತಾರೆ. ನಂಗೆ ಪರಿಚಯ ಇರೋರು, ನನ್ನೂರಲ್ವಾ, ಹಾಗೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಲಿಕ್ಕೆ ಮರಿಬೇಡಿ. ನಮ್ಮ ಕುಲ್ಕುಂದದ ಜಂಕ್ಷನ್ ನೋಡಿ. ಈ ಮೇಲೆ ಹೋದರೆ ಧರ್ಮಸ್ಥಳ, ಈ ಕಡೆ ಹೋದರೆ ಸುಬ್ರಹ್ಮಣ್ಯ, ಮತ್ತು ಈ ಕಡೆ ಕೆಳಗೆ ಹೋದರೆ ಬಿಸ್ಲೆ ರೋಡು. ಬಿಸ್ಲೆಯಿಂದಾಗಿ ಬ್ಯಾಂಗ್ಳೂರಿಗೆಲ್ಲ ಹೋಗ್ಬೋದು. ಇದು ಸುಬ್ರಹ್ಮಣ್ಯಕ್ಕೆ, ಇದು ಧರ್ಮಸ್ಥಳಕ್ಕೆ. ಇಲ್ಲೇ ನೋಡಿ ಒಂದು ಟೆಂಪಲ್ ಇದೆ, ಬಸವನ ಮೂಲೆ ಅಂತ, ಬಸವೇಶ್ವರ ಟೆಂಪಲ್. ತುಂಬ ಹಳೇ ದೇವಸ್ಥಾನ. ಈಗ ಅದರ ದೇವಸ್ಥಾನವನ್ನೆಲ್ಲ ಹೊಸತು ಮಾಡಿದರೆ, 4-5 ವರ್ಷ ಆಯಿತು ಅಂತ ಮಾಡಿ. ಅದರ ಹಬ್ಬ ಸಹ ಬಂತು, 19-20ಕ್ಕೆ ಕಾಣ್ತದೆ ನೋಡಿ. 800 ವರ್ಷದ ಹಳೆ ದೇವಸ್ಥಾನ. ಅದನ್ನ ಆಗ ಒಂದು ಬಸವನ ಒಂದು ಮೂರ್ತಿ ಮಾತ್ರ ಇದ್ದಿದ್ದು. ಹಬ್ಬದ್ದು ವಾರ್ಷಿಕ ಜಾತ್ರೋತ್ಸವದ್ದು ಹಾಕಿದ್ದಾರೆ ನೋಡಿ, 19-20ಕ್ಕೆ. ಸಾಟರ್ಡೆ ಸಂಡೇ ಬರುತ್ತೆ. ಖಂಡಿತ ಈ ಪ್ಲೇಸಿಗೆ ಒಂದ್ಸಲ ಎಲ್ಲರೂ ಬನ್ನಿ, ನೋಡಿ. ತುಂಬ ಚೆಂದ ಇದೆ. ಒಂದು ಮಧ್ಯ ದೇವಸ್ಥಾನ. ನಾವು ಸಣ್ಣದಿರುವಾಗ ಹೋಗಿ ವರ್ಷಕ್ಕೊಂದ್ಸಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಈಗ ಫೈನಲಿ ರೀಚ್ ಟೆಂಪಲ್ ಹತ್ರ. ತುಂಬ ಸುಬ್ರಹ್ಮಣ್ಯಕ್ಕೆ ಬಿಸಿಲಿಗೆ ವೀಡಿಯೋ ಖಂಡಿತ ಕ್ಲಿಯರ್ ಬರಲ್ಲ ಅನ್ಕೋತೇನೆ. ದೇವಸ್ಥಾನದ ಒಳಗೆ ಸ್ವಲ್ಪ ಕ್ರೌಡ್ ಇತ್ತು, ಆದರೆ ರೋಡ್ ಸ್ವಲ್ಪ ಖಾಲಿಯಾಗಿತ್ತು. ಕ್ರೌಡ್ ಇದೆ ಸುಬ್ರಹ್ಮಣ್ಯದಲ್ಲಿ ನೋಡಿ. ರಜಾ ಟೈಮ್ ಅಲ್ವಾ ಸುಬ್ರಹ್ಮಣ್ಯ. ಇವನು ನನ್ನ ಫ್ರೆಂಡ್ ಸತೀಶ, ಕ್ಲಾಸ್ಮೇಟ್ ನಂದು, PUCದು. ಅಂಗಡಿ ಇಟ್ಟಿದ್ದಾನೆ. ಇದು ಸೋರೆಕಾಯಿ ಸಾರು ಮಾಡಿದರೆ ಅಪ್ಪನಿಗೆ ಬೇಡಂತೆ. ಅದಕ್ಕೆ ನಾನಿವತ್ತು ತಿನ್ನಿಸಲೇಬೇಕು ಅಂತಿದ್ದೇನೆ. ಆದರೆ ಸಾರು ಮಾಡಿ ಅಲ್ಲ, ಹಲ್ವಾ ಮಾಡೋಣ ಅಂತ. ಸೋರೆಕಾಯಿದು ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿರೋ ಹಾಗೆ ಮಾಡ್ತಾಯಿದ್ದೇನೆ. ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ, ಸೋರೆಕಾಯಿ ಹಲ್ವಾ ಮಾಡೋ ರೀತಿನ. ಇವರು ನನ್ನ ಫ್ರೆಂಡ್ ಶ್ವೇತಕ್ಕ ನೋಡಿ, ಬರ್ತಾ ಇದ್ದಾರೆ. ಹೇಳದೆ ಸರ್ಪ್ರೈಸ್ ವಿಸಿಟ್. ಸೋರೆಕಾಯಿನ ಚಂದ ತುರಿದು ಬೇಯಕ್ಕಿಟ್ಟಿದ್ದೇನೆ ಸ್ವಲ್ಪ ನೀರಲ್ಲಿ. ನೋಡಿ ಸಕ್ಕರೆ ಸಹ ಹಾಕ್ಕೊಂಡಿದ್ದೇನೆ. ನೀವು ಹೇಗೆ ಅಂದರೆ ಸಕ್ಕರೆ ಜಾಸ್ತಿ ಸ್ವೀಟ್ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 1-2 ಗ್ಲಾಸ್ ಹಾಕುವಷ್ಟು ಹಾಕ್ಕೊಂಡಿದ್ದೇನೆ. ತುಪ್ಪ ಸಹ ಹಾಗೆ, ತುಪ್ಪ ಜಾಸ್ತಿ ಬೇಕು ಅಂತ ಹೇಳುವವರು ತುಪ್ಪ ಹಾಕ್ಕೋಬೋದು. ನಾನೊಂದು ಮೀಡಿಯಮ್ ಹಾಕ್ಕೊಂಡಿದ್ದೇನೆ, ಸಕ್ಕರೆ ತುಪ್ಪ ಎಲ್ಲ. ಗೋಡಂಬಿ ಹುರಿದು ಹಾಕ್ಬೋದು, ನಾನು ಹಾಗೆ ಹಾಕಿದ್ದೇನೆ ನೋಡಿ. ಶ್ವೇತಕ್ಕ ಮಾಡ್ತಿದ್ದಾರೆ ಇದನ್ನ. ಬಂದಂಗೆ ನನ್ನ ಜೊತೆ ಹೆಲ್ಪಿಗೆ ನಿಂತಿದ್ದಾರೆ. ಸೋರೆಕಾಯಿ ಹಲ್ವಾ ರೆಡಿ ಆಗ್ತಾ ಇದೆ ನಮ್ಮದು. ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ತಾಯಿದ್ದೇನೆ. ಅದು ಗಟ್ಟಿಯಾಗೋಕ್ಕೆ ತುಂಬ ಟೈಮ್ ಬೇಕು ಮಾತ್ರ, ಒಂದು ಹದಕ್ಕೆ ಬರೋಕ್ಕೆ. ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ. ನೀವು ಖಂಡಿತ ಟ್ರೈ ಮಾಡಿ. ಸೋರೆಕಾಯಿ ಸಾಂಬಾರು ಇಷ್ಟ ಇಲ್ಲ ಅಂತ ಹೇಳುವವರು ಹಲ್ವಾ ಟ್ರೈ ಮಾಡಿ. ನಾನು ಬಾಳೆ ಎಲೆನ ತಂದು ಕಟ್ ಮಾಡಿ ಬಾಡಿಸಿ ಒರೆಸ್ತಾ ಇದ್ದೇನೆ ನೋಡಿ. ಇದು ಯಾಕೆ ಗೊತ್ತಾ,
ಕೊಟ್ಟಿಗೆ ಮಾಡೋಕ್ಕೆ. ಕೊಟ್ಟಿಗೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರೆ, ಇದಕ್ಕೆ ಬೇರೆ ಎಂತ ಹೆಸರು ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ನನಗೆ. ಈ ಬಾಳೆ ಎಲೆನ ಚೆಂದ ಫೋಲ್ಡ್ ಮಾಡಿ ತುದಿ ಮತ್ತು ಫಸ್ಟಿಗೆ ತುದಿ ಕಟ್ಟಿ ಅದಕ್ಕೆ ಹಿಟ್ಟು ಹಾಕಿ ಇದನ್ನ ಮೇಲೆ ಕಟ್ಟೋದು, ಅದನ್ನ ಬೇಯಿಸೋದು. ಅದನ್ನ ಹೇಗೆ ಮಾಡೋದು ಅಂತ ಕಟ್ಟೋದು ಅಂತ ತೋರಿಸ್ತೇನೆ ನಾನೀಗ. ಅಮ್ಮ ಅದರ ಸೈಡಿದು ಇದು ತೆಗಿತಾ ಇದ್ದಾರೆ, ಅದಿಲ್ಲದಿದ್ದರೆ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ಇದು ಮೂಡೆ ಕಟ್ಟೋದು ಅಂತ ಹೇಳ್ತಾರೆ. ಕೊಟ್ಟಿಗೆ ಅಂತಲೂ ಹೇಳ್ತಾರೆ, ಮೂಡೆ ಸಹ ಹೇಳ್ತಾರೆ. ಕನ್ನಡದಲ್ಲಿ ಮೂಡೆ ಆಗಿರ್ಬೋದು, ತುಳುವಲ್ಲಿ ಕೊಟ್ಟಿಗೆ ಅಂತ ಇರ್ಬೋದು ಅಂದ್ಕೋತೇನೆ ನಾನು. ನಮ್ಮ ಭಾಷೆಯಲ್ಲಿ ನಾವು ಈಟೋ ಅಂತ ಹೇಳ್ತಾರೆ. ನೋಡಿ ಅಮ್ಮ ಅದನ್ನ ರೆಡಿ ಮಾಡಿ ಈ ಥರ ಫೋಲ್ಡ್ ಮಾಡಿ ಅದರದ್ದು ಒಂದು ಸೈಡ್ ಕಟ್ಟೋದು, ಮತ್ತು ಹಿಟ್ಟು ಹಾಕೋದು, ಮತ್ತು ಮೇಲೆ ಕಟ್ಟೋದು. ಅದನ್ನ ನಾವು ಇಡ್ಲಿ ಬೇಯಿಸಿದಾಗೆ ಅದನ್ನ ಇಟ್ಟರೆ ಬೇಯಕ್ಕಿಟ್ಟರೆ ಆಯಿತು. ನೋಡಿ ಹೀಗೆ ಕಟ್ಟಿದರೆ ಆಯಿತು. ಕೆಲಸ ಇದೆ ಇದರಲ್ಲಿ, ಆದರೆ ಮಾಡಿದರೆ ಈಗ 1-2 ದಿನಕ್ಕೆಲ್ಲ ಅದನ್ನ ಇಟ್ಕೋಬೋದು, ಎಂತ ಸಹ ಹಾಳಾಗೋದಿಲ್ಲ. ಅದು ಎಲೆಯಲ್ಲೇ ಇರಬೇಕು, ಮತ್ತು ಬೇಕಾದಾಗ ತೆಗೆದು ಕಟ್ ಮಾಡಿಕೊಂಡ್ರೆ ಆಯಿತು. ನಾವು ಅದು ಇಡ್ಲಿಗೆ ಮಿಕ್ಸಿ ಮಾಡಿದಾಗೆ ಮಿಕ್ಸಿ ಮಾಡೋದು. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಎಲ್ಲಕ್ಕೆ ಇಡ್ಲಿಗೆ ಹಾಕೋದಕ್ಕಿಂತ ಜಾಸ್ತಿ ಉದ್ದಿನಬೇಳೆ. ನೀವು ರವೆ ತಂದು ರವೆಗೆ ಉದ್ದಿನಬೇಳೆದ್ದು ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರು ಆಗ್ತದೆ. ನೋಡಿ ಎಷ್ಟು ರೆಡಿಯಾಗಿದೆ. ಹಿಟ್ಟು ಹಾಕ್ತಾ ಇದ್ದೇನೆ ನಾನು. ನೋಡಿ ಹಿಟ್ಟು ಹಾಕಿ ಫುಲ್ ಹಿಟ್ಟು ಹಾಕಿ ಕಟ್ಟಲಿಕ್ಕಿಲ್ಲ, ಸ್ವಲ್ಪ ಅದಂದರೆ ಬೇಯುವಾಗ ಇನ್ನೂ ಸ್ವಲ್ಪ ಉಬ್ಬತ್ತೆ ಅಲ್ವ, ಹಾಗಾಗಿ ಒಂದು 3/4 ಹಿಟ್ಟು ಹಾಕಿ ಮತ್ತು ಅದನ್ನ ಕಟ್ಟಿದರೆ ಆಯಿತು. ಅಮ್ಮ ಹಿಡ್ಕೋತಿದ್ದಾರೆ, ನಾನು ಕಟ್ತಾ ಇದ್ದೇನೆ. ಇದಕ್ಕೆ ಕೆಲಸಕ್ಕೆ 1-2 ಜನ ಬೇಕು. ರೆಡಿಯಾಗಿದೆ ಮೂಡೆ. ನೋಡಿ ಬೇಯಕ್ಕಿಟ್ರೆ ಆಯಿತು. ಅಮ್ಮ ಮತ್ತು ಅಪ್ಪ ಗೋವಾ ಟ್ರಿಪ್ ಹೋಗ್ತಾ ಇದ್ದಾರೆ ನನ್ನ ಭಾವನವ್ರ ಜೊತೆ, ಹಾಗಾಗಿ ಅವರಿಗೆ ಬ್ರೇಕ್ಫಾಸ್ಟಿಗೆ ಆಗತ್ತೆ ಅಂತ ಹೇಳಿ ತಗೊಂಡೋಗ್ತಾ ಇದ್ದಾರೆ. ಅದಕ್ಕೆ ಇಷ್ಟು ಮಾಡಿದ್ದೇವೆ ನೋಡಿ. ಮೂಡೆ ಯಾರೆಲ್ಲ ಇದನ್ನ ಟ್ರೈ ಮಾಡಿದ್ದೀರಾ ಅಥವಾ ತಿಂದಿದ್ದೀರಾ? ಸಾಂಬಾರೆಲ್ಲ ತುಂಬ ಬೇಕು ಇದಕ್ಕೆ, ಖಂಡಿತ ಮಾಡದಿದ್ದರೆ ಟ್ರೈ ಮಾಡಿ. ನೋಡಿ ಮೂಡೆ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿದರೆ ಆಯಿತು. ಕಟ್ ಮಾಡಿ ಸಾಂಬಾರು ಜೊತೆ, ಸಾಂಬಾರೇ ಚೆಂದ, ಇದಕ್ಕೆ ಚಟ್ನಿ ಎಲ್ಲ ಸಾಕಾಗಲ್ಲ. ಖಂಡಿತ ನೀವು ಇದನ್ನ ಟ್ರೈ ಮಾಡಿ.